ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಮಾರ್ಕೆಟ್ನಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಇರಲಿ, ಹಣ್ಣುಗಳನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಟಿರೋದನ್ನು ತರ್ತಾ ಇರ್ತೀವಿ ಅಲ್ವಾ. ಇದರಲ್ಲಿರುವ ಹಣ್ಣುಗಳೆಲ್ಲ ಖಾಲಿ ಆದ ನಂತರ ಇದನ್ನು ಸುಮ್ಮನೆ ಬಿಸಾಡ್ಬಿಡ್ತೀವಿ ನೋಡಿ. ಹಾಗೆ ಮಾಡ್ದೇ ಈ ಬ್ಯಾಗನ್ನು ಮತ್ತೆ ಹೇಗೆ ಉಪಯೋಗಿಸಬಹುದು ಬನ್ನಿ ಈಗ ತಿಳಿಸ್ಕೊಡ್ತೀನಿ. ಹಿಂಗೆ ನೋಡಿ, ತರಕಾರಿಗಳನ್ನು ಅಂಗಡಿಯಿಂದ ತಂದ ತಕ್ಷಣ ಹೀಗೆ ಕವರ್ನಲ್ಲಿ ಇರೋದನ್ನೇ ಫ್ರಿಜ್ನಲ್ಲಿ ಇಟ್ಬಿಡ್ತಾ ಇರ್ತೀವಿ. ಹೀಗೆ ಮಾಡೋದ್ರಿಂದ ತರಕಾರಿಗಳು ಬೇಗನೆ ಹಾಳಾಗಿಬಿಡತ್ತೆ. ಅದರ ಬದಲಿಗೆ ನೀವು ನೋಡಿ, ಹಾಗಲಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಯಾವುದೇ ತರಕಾರಿಯನ್ನು ಈ ತರಹದ ಬ್ಯಾಗ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡೋದ್ರಿಂದ ವಾರದವರೆಗೂ ಕೂಡ ತರಕಾರಿಗಳು ಫ್ರೆಶ್ ಆಗಿ ಇರ್ತವೆ. ಈ ರೀತಿಯಾಗಿ ತೂತು ಇರುವಂತಹ ಬ್ಯಾಗ್ಗಳು ಸಾಮಾನ್ಯವಾಗಿ ಹಣ್ಣುಗಳನ್ನು ತಂದಾಗ ಸಿಕ್ಕೇ ಇರುತ್ತೆ. ಅದನ್ನು ನೀವು ಹಾಗೆ ಬಿಸಾಕೋದಕ್ಕಿಂತ ನೋಡಿ, ತರಕಾರಿಯನ್ನು ಇಡೋದಕ್ಕೆ ಬಳಸಬಹುದು. ಅದೇ ರೀತಿ ನೋಡಿ, ಚಿಕ್ಕ ಚಿಕ್ಕದ ಕ್ಲಾತ್ ಕ್ಯಾರಿ ಬ್ಯಾಗ್ಗಳಿರುತ್ತಲ್ವ, ಅವುಗಳನ್ನು ಕೂಡ ಹಾಗೆ ಸುಮ್ಮನೆ ಬಿಸಾಕೋದ್ ಬದಲಿಗೆ ನೋಡಿ ಏನು ಮಾಡಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಕತ್ತರಿಯಿಂದ ಈ ಕ್ಲಾತ್ ಕ್ಯಾರಿ ಬ್ಯಾಗ್ನ ಅಲ್ಲಲ್ಲೇ ಈ ರೀತಿಯಾಗಿ ನೋಡಿ ಸಣ್ಣದಾಗಿ ತೂತು ಮಾಡ್ಕೋಬೇಕು. ತುಂಬಾ ಸಣ್ಣದಾಗಿ ಮಾಡ್ಕೋಬೇಕು. ಹಾಗಾಗಿ ನೀವು ಚಿಕ್ಕ ಕತ್ತರಿಯನ್ನು ಉಪಯೋಗಿಸೋದು ಒಳ್ಳೆಯದು. ಎರಡೂ ಸೈಡ್ನಲ್ಲಿ ಅಲ್ಲಲ್ಲಿ ನೀವು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೂತನ್ನು ಮಾಡಬೇಕು. 5ರಿಂದ 6 ಕಡೆ ಎರಡೂ ಸೈಡ್ನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿರೋ ಬ್ಯಾಗನ್ನು ಈ ರೀತಿಯಾಗಿ ತೂತು ಮಾಡಿ ಇದರಲ್ಲಿ ಏನು ಮಾಡ್ತಾರಪ್ಪ ಅನ್ಕೊತಾ ಇದ್ದೀರಿ ಅಲ್ವಾ? ಅಲ್ಲೇ ಇರೋದು ನೋಡಿ ಒಂದು ಕ್ರಿಯೇಟಿವ್ ಐಡಿಯಾ. ಎರಡು ಕಡೆಯಲ್ಲೂ ನೀವು ಹೀಗೆ ಚಿಕ್ಕ ಚಿಕ್ಕ ತೂತನ್ನು ಮಾಡಿಕೊಂಡ ನಂತರ ಇದರ ಒಳಗಡೆಗೆ ನಾನಿಲ್ಲಿ ಟೊಮ್ಯಾಟೊಗಳನ್ನು ಇಡ್ತಾ ಇದ್ದೀನಿ. ಇದೇ ರೀತಿ ನೀವು ಯಾವುದೇ ತರಕಾರಿಯನ್ನು ಇದ್ರ ಒಳಗಡೆಗೆ ಹಾಕಿ ಇದನ್ನು ನೋಡಿ ಈ ರೀತಿಯಾಗಿ ಗಂಟು ಕಟ್ಕೊಂಡ್ಬಿಟ್ಟು ಹೀಗೆ ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ತರಕಾರಿ ಇಡೋದಕ್ಕೆ ಅಂತಾನೆ ಒಂದು ಬ್ಯಾಗ್ಗಳು ಸಿಗ್ತವೆ ಅಲ್ವಾ ನೋಡಿ. ಅಂಥವುಗಳನ್ನು ತರೋದ್ರ ಬದಲಿಗೆ ನೀವೇ ಮನೆಯಲ್ಲಿ ವೇಸ್ಟ್ ಆಗಿ ಇದ್ದಿರುವಂತಹ ಕ್ಯಾರಿ ಬ್ಯಾಗ್ಗಳಿಂದ ತರಕಾರಿ ಇಡೋದಕ್ಕೆ ಬ್ಯಾಗ್ನ ರೆಡಿ ಮಾಡ್ಕೋಬಹುದು. ಚೆನ್ನಾಗಿದೆ ಅಲ್ವಾ ಈ ಐಡಿಯಾ? ಇನ್ನು ನೋಡಿ, ಹಸಿಮೆಣಸಿನ್ಕಾಯಿ ಅಂತೂ ಪ್ರತಿನಿತ್ಯ ಅಡುಗೆಗೆ ಬಳಸ್ತಾನೆ ಇರ್ತೀವಿ ಅಲ್ವಾ. ಇದನ್ನು ಕೆಲವರು ಇಳಿಗೆ ಮಣೆಯಲ್ಲಿ ಹೆಚ್ಚುತ್ತಾರೆ, ಕೆಲವರು ಚಾಕುನಲ್ಲಿ ಹೆಚ್ಚುತ್ತಾರೆ. ಯಾವುದೇ ರೀತಿಯಲ್ಲಿ ಹೆಚ್ಚಿದ್ರೂ ಕೈಗೆ ಮೆಣಸಿನ್ಕಾಯಿ ಖಾರ ಉಳಿದು ಬಿಡುತ್ತೆ ಅಲ್ವಾ ನೋಡಿ. ಚಾಕುನಲ್ಲಿ ಹೆಚ್ಚಿದ್ರೂ ಕೂಡ ಎಡಗೈನಲ್ಲಿ ನಾವು ಮೆಣಸಿನ್ಕಾಯಿ ಹಿಡಿದಿರೋದ್ರಿಂದ ಆ ಕೈಗೆ ಖಾರ ಹತ್ತಿಬಿಟ್ಟಿರುತ್ತೆ. ಅದೇ ಕೈನಲ್ಲಿ ಮುಖ, ಕಣ್ಣು ಏನನ್ನಾದರೂ ಮುಟ್ಕೊಂಡ್ಬಿಟ್ರೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಹೀಗೆ ಕೈಗೆ ಮೆಣಸಿನ್ಕಾಯಿ ಖಾರ ಹತ್ತದೇ ಇರೋ ಹಾಗೆ ಹೇಗೆ ಕಟ್ ಮಾಡಬಹುದು ಗೊತ್ತಾ ನೋಡಿ. ಹೀಗೆ ನೀವು ಕತ್ತರಿಯನ್ನು ಉಪಯೋಗಿಸಿ ಮೆಣಸಿನ್ಕಾಯನ್ನು ಕಟ್ ಮಾಡೋದ್ರಿಂದ ಮಧ್ಯದಲ್ಲಿ ಸೀಳೋದಿಲ್ಲ, ಹಾಗಾಗಿ ಇದರ ಖಾರ ಕೈಗೆ ಹತ್ತೋದಿಲ್ಲ. ಹೊಸದಾಗಿ ಅಡುಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಟಿಪ್ಸ್ ಅಂತೂ ತುಂಬಾ ಸಹಾಯಕ ಆಗಿರುತ್ತೆ. ಹಾಗೆಯೇ ಬೇಗ ಬೇಗ ಕೂಡ ಕಟ್ ಮಾಡಬಹುದು ನೋಡಿ. ಆದರೆ ನೀವಿಲ್ಲಿ ಅಡುಗೆ ಮನೆಗೆ ಅಂತಲೇ ಸಪ್ರೇಟಾಗಿ ಒಂದು ಕತ್ತರಿಯನ್ನು ಇಟ್ಕೋಬೇಕಾಗತ್ತೆ. ಇದರಿಂದ ಮತ್ತೆ ಬೇರೆ ಏನನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೋಡಿ, ಈಗೆಲ್ಲ ಮಾಯಿಶ್ಚರೈಸರ್ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ. ಅದು ಖಾಲಿ ಆದಮೇಲೆ ಈ ತರಹದ ಡಬ್ಬಿಗಳನ್ನು ಏನು ಮಾಡ್ತೀರಾ, ಸುಮ್ಮನೆ ಬಿಸಾಕಿಬಿಡ್ತೀವಿ. ಅದರ ಬದಲಿಗೆ ಹೀಗೆ ಮಾಡಿ ನೋಡಿ, ಇನ್ಯಾವತ್ತೂ ನೀವು ಡಬ್ಬಿಯನ್ನು ಬಿಸಾಕೋದಿಲ್ಲ. ಮಾಯಿಶ್ಚರೈಸರ್ ಖಾಲಿ ಆದ ನಂತರ ಮೊದಲಿಗೆ ಈ ಡಬ್ಬಿಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ಅಥವಾ ಯಾವುದೇ ಬಟ್ಟೆಯನ್ನು ತಗೊಂಡ್ಬಿಟ್ಟು ಹೀಗೆ ಪೂರ್ತಿಯಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು.
ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ನಿಮಗೆ ಈ ರೀತಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ತುಂಬಾ ಸಿಗುತ್ತೆ. ನೋಡಿ, ಈ ಚಿಕ್ಕ ಡಬ್ಬಿ ಒಳಗೆ ನೀವು ಸೇಫ್ಟಿ ಪಿನ್ಗಳನ್ನು ಹಾಕಿ ಇಟ್ಕೋಬಹುದು. ಸೇಫ್ಟಿ ಪಿನ್ಗಳನ್ನು ಹಾಗೇನೆ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಅಥವಾ ಡ್ರಾನಲ್ಲಿ ಹಾಕಿಬಿಟ್ರೆ ಬೇಗನೆ ಸಿಗೋದಿಲ್ಲ ಅಲ್ವಾ? ಅದರ ಬದಲಿಗೆ ಹೀಗೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನೋಡಿ, ಬೇಕಂದಾಗ ತಕ್ಷಣಕ್ಕೆ ಪಿನ್ಗಳು ಸಿಕ್ಕಿಬಿಡುತ್ತೆ. ಅಲ್ಲದೆ ಹಾಗೇನೆ ಡ್ರಾನಲ್ಲಿ ಹಾಕಿಬಿಟ್ಟಿದ್ರೆ ಕೆಲವೊಂದು ಸಲ ಇದು ಓಪನ್ ಆಗಿ ಕೈಗೆ ಚುಚ್ಚೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗೆ ಬಾಕ್ಸ್ನಲ್ಲಿ ಇಡೋದು ತುಂಬ ಒಳ್ಳೆಯ ಐಡಿಯಾ ಅಲ್ವಾ? ಇದೇ ರೀತಿ ನೋಡಿ, ಬಿಂದಿಗಳನ್ನು ತಂದಿರ್ತೀವಿ ಅಲ್ವಾ, ಅದನ್ನು ಒಂದು ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ. ಆ ಬಾಕ್ಸ್ ಕೂಡ ಸ್ವಲ್ಪ ದಿನ ಆದಮೇಲೆ ಹೀಗೆ ಸೀಳು ಬಿಡುತ್ತೆ ಅಥವಾ ಮುರಿದು ಹೋಗುತ್ತೆ. ಆಗ ಬಿಂದಿಗಳೆಲ್ಲ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದರ ಬದಲಿಗೆ ನೀವು ಇವುಗಳನ್ನು ಕೂಡ ಈ ತರಹ ಚಿಕ್ಕದಾದ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಬಿಡಬಹುದು. ಅಲ್ಲದೆ ಈ ಬಿಂದಿ ಬಾಕ್ಸ್ಗಿಂತ ಈ ಬಾಕ್ಸ್ ಸ್ವಲ್ಪ ಅಗಲವಾಗಿ ಇರೋದ್ರಿಂದ ಯಾವ ಕಲರ್ ಬಿಂದಿಯನ್ನು ನಾವು ಆರಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೋಡಿ, ಯಾವುದು ಬೇಕೋ ಅದನ್ನು ಬೇಗನೆ ತಗೊಂಡು ಬಿಡಬಹುದು. ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಎಲ್ಲ ಐಡಿಯಾಗಳು ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.